ಹಲೋ ವಿವರ್ಸ್, ಇಂದಿನ ಈ ವಿಡಿಯೋದಲ್ಲಿ ಕಿಡ್ಸ್ ಫ್ರಾಕಿನ ಮೆಷರ್ಮೆಂಟ್ ಹೇಗೆ ತೆಗೆಯೋದಂತ ನೋಡುವ. ಅದಕ್ಕಾಗಿ ಇಲ್ಲಿ ನಾನೊಂದು ಕಿಡ್ಸ್ದು ಫ್ರಾಕ್ ತಗೊಂಡಿದ್ದೇನೆ. ಇದನ್ನು ನೀಟಾಗಿ ಬ್ಯಾಕ್ ಸೈಡಲ್ಲಿ ಜಿಪ್ ಉಕ್ಸಲ್ಲಿ ಹಾಕಿ ಅದನ್ನು ನೀಟ್ ಮಾಡಿ ಟೇಬಲ್ ಮೇಲೆ ಈ ರೀತಿ ನೀಟಾಗಿಡಬೇಕು. ಒಂದು ವೇಳೆ ನಿಮ್ಮ ಫ್ರಾಕಲ್ಲಿ ಹುಡಿ ಹುಡಿಯಾಗಿದ್ದರೆ ಸ್ವಲ್ಪ ಐನಿಂಗ್ ಮಾಡಿ ಆನಂತರ ಮೆಷರ್ಮೆಂಟ್ ತೆಗಲಿಕ್ಕೆ ಯೂಸ್ ಮಾಡಿ. ಈಗ ಈ ಟೈಪಿನ ಫ್ರಾಕ್ ಮಾಡೋದಕ್ಕೆ ಯಾವುದೆಲ್ಲ ಮೆಷರ್ಮೆಂಟಿನ ಅಗತ್ಯ ಉಂಟಾ ಅಂತ ನೋಡುವ. ಮೊದಲು ನಮ್ಗೆ ಇಲ್ಲಿ ಬೇಕಾದದ್ದು ಫುಲ್ ಲೆಂತ್. ಶೋಲ್ಡರ್ ನೋಡಿ, ಶೋಲ್ಡರ್ ಒಂದು ವೇಳೆ ಇಲ್ಲೆಲ್ಲ ಗಲೀಜು ತರಿದ್ರೆ ಹೀಗೆ ಒಂದೇ ರೀತಿಯಾಗಿ ಇಡಿ, ಇಲ್ಲಿಂದ ಇಲ್ಲಿಯ ತನಕ ಶೋಲ್ಡರ್ ಲೆಂತ್. ಇದು ಫುಲ್ ಲೆಂತ್ ಎಷ್ಟು ಬೇಕು ನಮಗೆ ಒಂದು ಫ್ರಾಕಿಗೆ ಲೆಂತ್, ಅದು ಲಾಸ್ಟ್ ತನಕ ಎಷ್ಟಾಗ್ತದೆ ಅಂತ ನೋಡಬೇಕು. ನಂತರ ಚೆಸ್ಟ್ ಕೂಡ ಅದೇ ರೀತಿ ಮೆಷರ್ಮೆಂಟ್ ತೆಗೆಯುವಾಗ ಎರಡು ಸೈಡಲ್ಲಿ ಕೂಡ ಈ ರೀತಿ ಎಳೀರಿ, ಸ್ವಲ್ಪ ಇಲ್ಲಿಂದ ಇಲ್ಲಿಯವರೆಗೆ. ನೆಕ್ಸ್ಟ್ ವೇಸ್ಟ್ ಇದು ಲೆಂತ್, ಇಲ್ಲಿಂದ ಇಲ್ಲಿ ಎಲ್ಲಿ ನಮಗೆ ಜಾಯಿಂಟ್ ಈ ಥರ ಫ್ರಾಕ್ ಮಾಡುವಾಗ ಎಲ್ಲಿ ಜಾಯಿಂಟ್ ಬರ್ತದೆ ಆ ಜಾಗದಲ್ಲಿ ಶೋಲ್ಡರಿಂದ ಹಿಡಿದು ವೇಸ್ಟ್ ಇದು ಲೆಂತ್. ಎಲ್ಲಿ ಈ ಫ್ರಾಕಿಗೆ ನೋಡಿ, ಇಲ್ಲಿ ಗ್ಯಾದರ್ಸ್ ಅವ್ರು ಇಟ್ಟಿದ್ದಾರೆ ಈ ಫ್ರಾಕ್ ಜೊತೆಗೆ ಕೆಳಗಿನ ಭಾಗ, ಅಲ್ಲಿಯವರೆಗೆ ಲೆಂತ್ ಆಗಿರ್ತದೆ ವೇಸ್ಟ್ ಇದು ಲೆಂತ್. ಸೇಮ್ ಅದೇ ರೀತಿ ವೇಸ್ಟ್ ಇದು ಬಿಡ್ತು ನೋಡುವಾಗ ಸ್ವಲ್ಪ ಕೈಯಲ್ಲಿ ಈ ರೀತಿಯಾಗಿ ಎಂದ ನಂತರ ಇಲ್ಲಿಂದ ಇಲ್ಲಿಯವರೆಗೆ. ಇನ್ನು ನೆಕ್ ಇದು ಲೆಂತ್ ತೆಗೆಯುವ ಫ್ರಂಟ್ ಮತ್ತು ಬ್ಯಾಕ್. ಇಲ್ಲಿ ನೋಡಿ, ಇವರು ಫ್ರಂಟ್ ಮತ್ತು ಬ್ಯಾಕ್ ಸೇಮ್ ಇಟ್ಟಿದ್ದಾರೆ. ನೀವಿಲ್ಲಿ ಹೀಗೆ ಇಟ್ಟು ಇಲ್ಲಿ ಕೂಡ ಅದೇ ರೀತಿ ನೆಕ್ಕಿದು ಲೆಂತ್ ನೋಡುವಾಗ, ಡೀಪ್ ನೋಡುವಾಗ ಕೈಯಲ್ಲಿ ಸ್ವಲ್ಪ ಈ ರೀತಿ ಎಳೆದು ಆನಂತರ ಮೆಷರ್ಮೆಂಟ್ ಟೇಪನ್ನು ಇಟ್ಟು ಈ ಸ್ಟ್ರೈಟಿಗೆ ಎಷ್ಟು ಬೀಳ್ತದೆ ನೋಡಿ, ಇಲ್ಲಿ ಎರಡು ಕಾಲು ಸ್ಟ್ರೈಟಿಗೆ. ನಿಮ್ಮ ಜೊತೆಯಲ್ಲಿ ಸ್ಕೇಲ್ ಏನಾದರೂ ಇದ್ರೆ ಅದನ್ನು ಈ ರೀತಿಯಾಗಿ ಇಟ್ಟು ನೋಡ್ಬೋದು ಎಷ್ಟು ಬರ್ತದೆ ಅಂತ. ಇದು ಇಲ್ಲಿ ಸ್ಟ್ರೈಟ್ ಇರಬೇಕು ಈ ಸೈಡಿಗೆ. ಸೇಮ್ ಇದೇ ರೀತಿ ಒಂದು ವೇಳೆ ಬ್ಯಾಕ್ ಇದು ನಿಮ್ಗೆ ಹೀಗೆ ಕಾಣೋದಾದ್ರೆ, ಇಡುವಾಗ ಹೀಗೆ ಕಾಣೋದಾದ್ರೆ ಬ್ಯಾಕ್ ಇದು ನೆಕ್ ಈ ಲೈನಿಗೆ ಅದೇ ರೀತಿ ಶೋಲ್ಡರ್ಗೆ ಇಟ್ಟು ಈ ಲೈನ್ಗೆ ಎಷ್ಟು ಬರ್ತದೆ ಅಂತ ನೋಡಿ. ಇಲ್ಲಿ ನನಗೆ ಬ್ಯಾಕ್ ಮತ್ತು ಫ್ರಂಟ್ ಒಂದೇ ರೀತಿ ಉಂಟು, ಅದಕ್ಕಾಗಿ ನಾನು ಸ್ವಲ್ಪ ಕೆಳಗೆ ಎಳೆದು ನಿಮಗೆ ಇಲ್ಲಿ ತೋರಿಸಿದ್ದು. ಸೇಮ್ ಅದೇ ರೀತಿ ಹಾಮೋಲ್ ಕೂಡ ಅದೇ ರೀತಿ ಹೀಗೆ ಹಿಡ್ದು ಅನಂತರ ಹೀಗೆ ಇಲ್ಲಿ ಕೂಡ ಸರಿಯಾಗಿ ಕೈಯಲ್ಲೆಲ್ಲ ಒಂದೇ ರೀತಿ ಮಾಡಬೇಕು. ಆನಂತರ ಈ ರೀತಿ ಸ್ಕೇಲ್ ಸ್ಟ್ರೈಟ್ ಇಟ್ಟರೆ ಆಯಿತು. ಇಲ್ಲಿ ನನಗೆ ಇಲ್ಲಿ 4.25 ಸಿಗ್ತಾ ಉಂಟು. ಇನ್ನು ಶೋಲ್ಡರ್ ಇಲ್ಲಿಂದ ಇಲ್ಲಿಯವರೆಗೆ. ಇದರಿಂದ ಇಲ್ಲಿಯವರೆಗೆ. ಇದು ಸ್ಲೀವ್ಲೆಸ್. ಒಂದು ವೇಳೆ ನಿಮಗೆ ಸ್ಲೀವ್ ಇದ್ರೆ ಆ ಸ್ಲೀವ್ ಮತ್ತೆ ಈ ಬಾಡಿಗೆ ಅಟ್ಯಾಚ್ ಆಗುವಂತ ಜಾಗ ಅಲ್ಲಿ ಸ್ಟಿಚ್ ಇದು ಮಾರ್ಕ್ ಇರ್ತದೆ, ಅದರ ಮೇಲೆ ಇಲ್ಲಿಟ್ಟು ಇಲ್ಲಿಯವರೆಗೆ ಇಷ್ಟು ನಮಗೆ ಮೆಷರ್ಮೆಂಟ್ ಬೇಕಾಗ್ತದೆ. ಇನ್ನೊಂದು ನೆಕ್ಕಿದು ವಿಡ್ತ್, ಅಗಲ ಎಷ್ಟಿರ್ಬೇಕಂತ ಒಂದೇ ರೀತಿ ಮಾಡಿ. ಈ ರೀತಿ ಒಂದೇ ರೀತಿ ಮಾಡುವಾಗ ಕೇವಲ ನೆಕ್ಕನ್ನು ಮಾತ್ರ ಒಂದೇ ರೀತಿ ಮಾಡೋದಲ್ಲ, ಇಲ್ಲಿ ಚೆಸ್ಟ್ ಅಲ್ಲಿ ಸ್ವಲ್ಪ ನಾವೀಗೆ ಮಾಡಬೇಕು. ಇಲ್ಲಿಂದ ಈ ಪಾಯಿಂಟ್ ವರೆಗೆ 4 ಸಿಗ್ತಾ ಉಂಟು, ಇಲ್ಲಿಂದ ಇಲ್ಲಿಯವರೆಗೆ. ನಾವು ಇಲ್ಲಿ ನೆಕ್ಕಿದ್ ಬಿಡ್ತು ನೋಡುವಾಗ ಕೇವಲ ನೆಕ್ಕಿದ್ ಬಿಡ್ತನ್ನು ಮಾತ್ರ ಸರಿ ಮಾಡೋದಲ್ಲ, ಚೆಸ್ಟ್ ಅಲ್ಲಿ ಕೂಡ ಸ್ವಲ್ಪ ನಾವಿಲ್ಲಿ ಸರಿ ಮಾಡಬೇಕು. ಇಲ್ಲಿ ನಾನು 1 ಇಯರಿಂದ 10 ಇಯರ್ಸ್ ವರೆಗಿನ ಕಿಡ್ಸ್ನ ಮೆಷರ್ಮೆಂಟ್ ಚಾರ್ಟ್ ಒಂದು ಮಾಡಿದ್ದೇನೆ. ಇದರಲ್ಲಿ ಲೆಂತ್ ಅಂದ್ರೆ ಫುಲ್ ಲೆಂತ್, ಶೋಲ್ಡರ್ ಟು ನೀ ಎಷ್ಟು ಬರ್ತದೆ ಮಕ್ಕಳಿಗೆ ಲೆಂತ್, ಅದು ಶೋಲ್ಡರ್, ಹಾಮೋಲ್, ಚೆಸ್ಟ್, ವೇಸ್ಟ್ ಲೆಂತ್, ವೇಸ್ಟ್ ಇದು ಬಿಡ್ತು ಲೆಂತ್. ನಾನೀಗ ಮೆಷರ್ಮೆಂಟ್ ತೆಗೆಯುವಾಗ ಇಲ್ಲಿ ತೋರಿಸಿದ್ದೀನಿ ಯಾವ ರೀತಿ ಅಂತ. ಇಲ್ಲಿಂದ ಕೆಳಗಿನವರೆಗೆ ಎಷ್ಟು ನಿಮಗೆ ಮಕ್ಕಳಿಗೆ ಲೆಂತ್ ಬೇಕು ಅಲ್ಲಿ ಆ ಥರ. ನಂತರ
ಅದರಲ್ಲಿ ಇರೋದು ಶೋಲ್ಡರ್. ಜಸ್ಟ್ ಒಮ್ಮೆ ಇದರಲ್ಲಿ ಯಾವುದುಂಟು ಇಲ್ಲಿ ಡ್ರೆಸ್ಸಲ್ಲಿ ಹೇಗೆ ಅಂತ ಹೇಳ್ತೇನೆ. ಇದರಲ್ಲಿ ಶೋಲ್ಡರ್ ಈ ರೀತಿ, ನೆಕ್ಸ್ಟ್ ಹಾಮೋಲ್ ಹೇಗೆ ತೆಗೆದು ಅಂತ ಹೇಳಿದ್ದೇನೆ. ಅನಂತರ ಚೆಸ್ಟ್ ಇಲ್ಲಿಂದ ಇಲ್ಲಿ, ಅದೇ ರೀತಿ ವೇಸ್ಟ್ ಇದು ಲೆಂತ್, ಇದು ವೇಸ್ಟ್ ಇದು ವಿಡ್ತ್, ನೆಕ್ ಇದು ಬ್ರಾಡ್, ನೆಕ್ ಇದು ಡೀಪ್, ಬ್ಯಾಕ್ ಮತ್ತು ಫ್ರಂಟ್. ಇಷ್ಟು ಮೆಷರ್ಮೆಂಟ್ ಬೇಕಾಗ್ತದೆ ನಮಗೆ ಒಂದು ಈ ಟೈಪ್ನ ಫ್ರಾಕ್ ಮಾಡಲಿಕ್ಕೆ. ಇದೊಂದು ಸ್ಟ್ಯಾಂಡರ್ಡ್ ಮೆಷರ್ಮೆಂಟ್ ಆಗಿರುತ್ತದೆ ಮತ್ತು ನಿಮ್ಮ ಮಕ್ಕಳ ಗ್ರೋತ್ ಮೇಲೆ ಡಿಪೆಂಡ್ ಆಗಿರ್ತದೆ. ಮಗು ಹೆಲ್ದಿ ಆಗಿದ್ದರೆ ಸ್ವಲ್ಪ ಚೆಸ್ಟ್ ವೇಸ್ಟ್ ಎಲ್ಲ ಸ್ವಲ್ಪ ಹೆಚ್ಚಿರಬಹುದು, ಅದೇ ರೀತಿ ಸಪ್ರು ಇದ್ದರೆ ಸ್ವಲ್ಪ ಕಡಿಮೆ ಇರಬಹುದು. ಇಲ್ಲಿ ಮತ್ತೊಂದು ವಿಷಯವನ್ನು ಗಮನದಲ್ಲಿ ಇಡಬೇಕು. ಲೆಂತಿಂದ ಹಿಡಿದು ವೇಸ್ಟ್ ವಿಡ್ತಿನವರೆಗಿನ ಮೆಷರ್ಮೆಂಟಲ್ಲಿ ಫ್ರಾಕಿದು ಮತ್ತು ಈ ಚಾರ್ಟಿದು ಮಿಕ್ಸ್ ಮಾಡ್ಬೋದು. ಅಂದರೆ ಲೆಂತನ್ನು ನೀವು ಫ್ರಾಕಿಂದ ತೆಗೆಯೋದಾದರೆ ಶೋಲ್ಡರನ್ನು ಈ ಚಾರ್ಟಿಂದ ತೆಗಿಬಹುದು, ಅದೇ ರೀತಿ ಹಾಮೋಲ್ ನೀವು ಫ್ರಾಕಿಂದ ತೆಗೆಯೋದಾದರೆ ಈ ರೀತಿ ಮಿಕ್ಸ್ ಮಾಡ್ಬೋದು, ಎಲ್ಲಿಂದ ಲೆಂತಿಂದ ಹಿಡಿದು ವೇಸ್ಟಿದು ವಿಡ್ತ್ವರೆಗೆ. ಆದರೆ ಇಲ್ಲಿ ನೆಕ್ಕಲ್ಲಿ ನಾ ಕೊಟ್ಟಿದ್ದೇನಲ್ಲ ಫ್ರಂಟ್ ಬ್ಯಾಕ್ ವಿಡ್ತ್, ಇದು ಮೂರು ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡಬೇಡಿ. ಯಾಕೆಂದರೆ ನೆಕ್ಕಿದು ವಿಡ್ತ್ ಅದು ಡಿಪೆಂಡ್ ಆಗಿರೋದು ನೆಕ್ಕಿದು ಡೀಪ್ ಮೇಲೆ. ಯಾವುದೇ ನೀವು ಏಜ್ನವ್ರಿಗೆ ಮಾಡಿದ್ರು ಸಹ ಒಂದೇ ನೀವು ಫ್ರಾಕಲ್ಲಿ ಏನು ಬಂದಿದೆ ನಿಮಗೆ ಮೆಷರ್ಮೆಂಟ್ ತೆಗೆಯುವಾಗ ಅದನ್ನೇ ಫುಲ್ ಸೆಟ್ ಯೂಸ್ ಮಾಡಿ, ಫ್ರಂಟ್ ಬ್ಯಾಕ್ ಅದೇ ರೀತಿ ನೆಕ್ಕಿದು ವಿಡ್ತ್. ಇಲ್ಲದಿದ್ದರೆ ನೀವು ಇದನ್ನು ಯೂಸ್ ಮಾಡೋದಾದರೆ ಫುಲ್ ಈ 3 ಸೆಟ್ಟನ್ನು ಚಾರ್ಟಲ್ಲಿ ಏನು ಕೊಟ್ಟಿದ್ದೀನಿ ಅದೇ ರೀತಿ ಯೂಸ್ ಮಾಡಿ. ನೆಕ್ಕಿದು ಬ್ರಾಡ್ ಅದು ನೆಕ್ಕಿದು ಡೀಪ್ ಮೇಲೆ ಡಿಪೆಂಡ್ ಆಗಿರ್ತದೆ. ಹೆಚ್ಚಾದಂತೆ ಡೀಪ್ ಹೆಚ್ಚಾದಂತೆ ಬ್ರಾಡ್ ಕಡಿಮೆ ಆಗ್ತದೆ. ಅದೇ ರೀತಿ ಬ್ರಾಡ್ ಡೀಪ್ ಕಡಿಮೆ ಆದಂತೆ ಬ್ರಾಡ್ ಹೆಚ್ಚಾಗ್ತದೆ. ನೀವು ಯೂಸ್ ಮಾಡೋದಾದರೆ ಒಂದೇ ಇದೇ ಚಾರ್ಟಲ್ಲಿ ಏನು ಕೊಟ್ಟಿದ್ದೀನಿ ಅದನ್ನೇ ಯೂಸ್ ಮಾಡಿ. ಇಲ್ಲದಿದ್ದರೆ ನಿಮಗೆ ಮೆಷರ್ಮೆಂಟಲ್ಲಿ ಹೇಗೆ ಸಿಕ್ಕಿದೆ ಆ ರೀತಿ ಯೂಸ್ ಮಾಡ್ಬೋದು. ಇದರಲ್ಲಿ ಆಚೀಚೆ ಮಾಡಿದ್ರು ಏನೋ ಅಷ್ಟೇನು ಪ್ರಾಬ್ಲಮ್ ಆಗಲ್ಲ. ಓಕೆ, ನೀವು ಇದರದೊಂದು ಸ್ಕ್ರೀನ್ಶಾಟ್ ತೆಗೀರಿ.